ಇದು ಸತ್ಯದ ಬೆಳಕು. ಮಾರ್ಕೆಬ್ಬಿನಹಳ್ಳಿ ಗ್ರಾಮ ಪಂಚಾಯಿತಿಯ ಕರ್ಮಕಾಂಡ. ಸಮಯಕ್ಕೆ ಸರಿಯಾಗಿ ಬರದ ಪಂಚಾಯಿತಿ ಅಧಿಕಾರಿಗಳು. ವಿಜಯಪುರ ಜಿಲ್ಲೆ ದೇವರಹಿಪ್ಪರಗಿ ತಾಲೂಕಿನ ಗ್ರಾಮ ಪಂಚಾಯಿತಿಯ ಕರ್ಮಕಾಂಡ. ವಿಜಯಪುರ ಜಿಲ್ಲೆ ದೇವರಹಿಪ್ಪರಗಿ ತಾಲೂಕಿನಲ್ಲಿ ಬರುವ ಮಾರ್ಕೆಬ್ಬಿನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಯಾವೊಬ್ಬ ಅಧಿಕಾರಿಗಳು ಸರಿಯಾಗಿ ಕರ್ತವ್ಯ ನಿರ್ವಹಿಸುವುದಿಲ್ಲ. ಪಿಡಿಒ ಬರದಿದ್ದರೆ ಒಂದು ಕಡೆ ಆದರೆ ಇನ್ನು ಯಾವ ಸಿಬ್ಬಂದಿ ಕೂಡ ಬರುತ್ತಿಲ್ಲ. ಕೊನೆ ಪಕ್ಷ ಸಿಪಾಯಿ ಕೂಡ ಬಂದಿಲ್ಲ. ಇದು ಗ್ರಾಮಸ್ಥರ ಅದೃಷ್ಟವೋ ದುರಾದೃಷ್ಟವೋ. ಸ್ವತಂತ್ರ ಸಿಕ್ಕು 77 ವರ್ಷ ಗತಿಸಿ ಹೋದ್ರೂ ಕೂಡ ಇನ್ನು ಮಾರ್ಕೆಬ್ಬಿನಹಳ್ಳಿ ಗ್ರಾಮದ ಗ್ರಾಮಸ್ಥರಿಗೆ ಇನ್ನೂ ಸ್ವತಂತ್ರ ಸಿಕ್ಕಿಲ್ಲ. ಯಾಕೆಂದ್ರೆ ಸರಿಯಾದ ಮೂಲಭೂತ ಸೌಕರ್ಯಗಳಿಂದ ಗ್ರಾಮಸ್ಥರು ವಂಚಿತರಾಗಿದ್ದಾರೆ. ಪಂಚಾಯಿತಿಯ ಅಧಿಕಾರಿಗಳು ಸಮಯಕ್ಕೆ ಸರಿಯಾಗಿ ಬರುತ್ತಿಲ್ಲ ಎಂದು ಗ್ರಾಮಸ್ಥರು ಬೇಸತ್ತು ನಮ್ಮ ಕರ್ನಾಟಕ ಸೇನೆಗೆ ಕರೆ ಮಾಡಿದ್ದಾರೆ. ಆಗ ನಮ್ಮ ಕರ್ನಾಟಕ ಸೇನೆಯವರು ಬಂದು ವೀಕ್ಷಣೆ ಮಾಡಿದಾಗ ಯಾರು ಕೂಡ ಇರಲಿಲ್ಲ. ಅಧಿಕಾರಿಗಳಿಗೆ ಕರೆ ಮಾಡಿದರೂ ಎಲ್ಲ ಅಧಿಕಾರಿಗಳು ಸುಳ್ಳು ನೆಪಗಳನ್ನ ಹೇಳಿದರು. ಇದನ್ನು ಗಮನಿಸಿದ ನಮ್ಮ ಕರ್ನಾಟಕ ಸೇನೆ ಮಾರ್ಕೆಬ್ಬಿನಹಳ್ಳಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಅಮಾನತು ಮಾಡುವ ಕುರಿತು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಮಾಡಿಕೊಂಡರು. ನಮ್ಮ ಕರ್ನಾಟಕ ಸೇನೆ ವತಿಯಿಂದ ತಾಲೂಕಾಧ್ಯಕ್ಷರಾದ ಹಸನ್ ನದಾಫ್ ಹಾಗೂ ಅಮಿದ್ ಮುಲ್ಲಾ, ದಾವೂದ್ ಹೆಬ್ಬಾಳ್, ಸಂಗನಗೌಡ ಹಾಗೂ ನಮ್ಮ ಕರ್ನಾಟಕ ಸೇನೆಯ ಪದಾಧಿಕಾರಿಗಳು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ವಜ್ರಾಕ್ಷ ನ್ಯೂಸ್ ರಿಪೋರ್ಟ್. ನಮಸ್ಕಾರ ಕರ್ನಾಟಕ ಜನತೆಗೆ. ಇಂದು ನಾವು ವಿಜಯಪುರ ಜಿಲ್ಲೆಯ ದೇವರಹಿಪ್ಪರಗಿ ತಾಲೂಕಿನ ಮಾರ್ಕೆಬ್ಬಿನಹಳ್ಳಿಯ ಗ್ರಾಮ ಪಂಚಾಯತಿಗೆ ಆಗಮಿಸಿದ್ದೇವೆ. ಗ್ರಾಮ ಪಂಚಾಯತಿಗೆ ನಾವು ಯಾಕೆ ಬಂದೇವಪ್ಪ ಅಂದ್ರೆ ಈ ಊರಿನ ಜನರಿಗೆ ಭಾಳ ಸಮಸ್ಯೆ ಆಗ್ಯಾವು. ಇಲ್ಲಿ ಯಾರು ಬಂದು ಕೇಳಾರ್ದಂಗೆ ಆಗ್ಯದ. ಈ ಸಮಸ್ಯೆ ಏನು ಅಂದ್ರೆ ಇಲ್ಲಿ ಅಧಿಕಾರಿಗಳು ನಿದ್ದೆಯಲ್ಲಿ ಜರುಗಿದಾರೆ ಅನ್ನಿಸ್ತದೆ ನನಗೆ. ಯಾಕಂದರೆ ಇಲ್ಲಿ ಬಂದು ನೋಡಿ ನಾವು ಒಂದು 2 ಗಂಟೆಗೆ ಬಂದಿದ್ದೆ. ನಾವು ಮಧ್ಯಾಹ್ನದಲ್ಲಿ ಬಂದರೂ ಒಬ್ಬರು ಅಧಿಕಾರಿಗಳಿಲ್ಲ, ಕೀಲಿ ಹಾಕೊಂಡು ಹೋಗ್ಯಾರ ಗ್ರಾಮ ಪಂಚಾಯತಿಗೆ. ಇವರು ಮತ್ತು ಊರ ಅಭಿವೃದ್ಧಿ ಮಾಡೋರು. ಇಲ್ಲಿ ಬಂದ್ರೆ ಆಪ್ರೇಟ್ರು ಇಲ್ಲ, PDO ಇಲ್ಲ. ಯಾರು ಕೇಳಿದ್ರೆ ನಾನು ಅಲ್ಲಿ ಹೋಗೀನಿ ಇಲ್ಲಿ ಹೋಗೀನಿ, ಮತ್ತು ಫೋನ್ ರಿಸೀವ್ ಮಾಡಲ್ಲ, ಯಾರು ರೆಸ್ಪಾನ್ಸ್ ಮಾಡಲ್ಲ ಆಗ್ಯಾರ. ಇಲ್ಲಿ ಮತ್ತು ಗ್ರಾಮಗಳದೆಲ್ಲ ಕೆಲಸಗಳು ಹೆಂಗೆ ಆಗ್ಬೇಕು, ಯಾವ ಡಾಕ್ಯುಮೆಂಟ್ಸ್ ಕಳ್ಸೋಕ್ಕಲ್ಲ, ಏನೂ ಆಗಲ್ಲ ಇಲ್ಲಿ. ಯಾಕಂದ್ರೆ ಆಫೀಸ್ ನೀವಂತದ, ಅಲ್ಲಿ ಹೋಗ್ಬೋದು. ನೀವು ಬೇರೆ ಚಟ ಏನಾರ ಮಾಡಂಗಿದ್ರು ಮಾಡ್ಬೋದು. ಯಾಕಂದ್ರೆ ಆಫೀಸ್ ಖುಲ್ಲ ಅದ, ನೀವಂತದ. ಒಬ್ಬರು ಸಿಬ್ಬಂದಿಗಳು ಇಲ್ಲ. ಇದು ಗ್ರಾಮ ಪಂಚಾಯತಿ ಅನ್ನೋವು ಅನ್ಸಲಾಗ್ಯದ ನನಗೆ. ಒಳಗೆ ಹೋದ್ರೆ ನೀವಂತದ. ಇಲ್ಲಿ ನಮಗೆ ಊರಿನ ಜನ ಫೋನ್ ಹಚ್ಚಿ ಹೇಳಿದ್ರು, ಇಲ್ಲಿ ಏನು ರೀ ನಾವು ಬಂದಾಗೊಮ್ಮೆ ಯಾವ ಸಿಬ್ಬಂದಿಗಳು ಇರಲ್ಲ, ಏನೂ ಇರಲ್ಲ ರೀ. ನಾವು ಬಂದ್ರೆ ಯಾವ ಕೆಲಸಗಳನ್ನ ನಮ್ಮ ಗ್ರಾಮ ಪಂಚಾಯತಿ ರೀ ಇದ್ದು ಇಲ್ಲಾರ್ದಂಗೆ ಆಗ್ಬಿಟ್ಟದ. ನಮ್ಗೆ ಭಾಳ ಸಮಸ್ಯೆ ಆಗ್ಯದ. ತೆಗಿಂದ ನಮ್ಮ ಕರ್ನಾಟಕ ಸಂಘಟನೆಗೆ, ನಮ್ಮ ಕರ್ನಾಟಕ ಸೇನೆ ಸಂಘಟನೆಗೆ ಫೋನ್ ಹಚ್ಚಿ ಹೇಳಿದಾಗ ನಾವು ಅಧ್ಯಕ್ಷರು, ನಮ್ಮ ಪದಾಧಿಕಾರಿ ಎಲ್ಲರೂ ಬಂದು ನೋಡಿದೇವಿ. ಅವ್ರು ಹೇಳೋದು ಸತ್ಯ ಅನ್ನಿಸ್ತು ಇದು ನೋಡಿದ ಮೇಲೆ. ಇಲ್ಲಿ ಯಾಕಂದ್ರೆ ಸಿಬ್ಬಂದಿಗಳೇ ಇಲ್ಲ. ನೀವು ನೋಡ್ಬೋದು ಇವಾಗ ನಮ್ಮವ್ರಲ್ಲಿ ತೋರಿಸ್ತಾರೆ ಒಳಗಿಂದ ಏನದ ವಾತಾವರಣ ತೆಗಿಂದ ಎಷ್ಟು ನೀವಂತ ನೋಡ್ರಿ. ಟೈಮು ನೋಡ್ರಿ, ಇವಾಗ 4:30 ಆಯಿತು. ನಾವು 2 ಗಂಟೆಗೆ ಬಂದೀವಿ. ಟೈಮ್ 4:30 ಆಯಿತು. ಇನ್ನಾದರೂ ಒಬ್ರು ಫೋನು ರೆಸ್ಪಾನ್ಸ್ ಮಾಡ್ತಲ್ಲ, ಯಾರು ಬರ್ತಾನೂ ಇಲ್ಲ. ಇನ್ನು ಜನರ ಗತಿ ಏನು ಪಾಪ, ನಮ್ಮ ಗ್ರಾಮಸ್ಥರ ಗತಿ ಏನು? ಸುಮ್ಮನೆ ನೋಡಕಟ್ಟೆ ಇದು ಗ್ರಾಮ ಪಂಚಾಯತಿ ಐತೆ ಅಂತೇಳಿ ಒಳಗೆ ಏನು ಲೂಟಿ ನಡೆದದ ಏನು ನಮಗೂ ಗೊತ್ತಾಗಲ್ಲ. ನೋಡ್ಬೋದು ನೀವು. ತೋರಿಸ್ರಿ ಒಳಗಿನ ತೋರಿಸ್ರಿ. ನಮಸ್ಕಾರ. ನಮ್ಮ ಕರ್ನಾಟಕ ತಾಲೂಕು ಅಧ್ಯಕ್ಷ ಹಸನ್ ನದಾಫ್ ಮಾತಾಡೋದು. ದೇವರಹಿಪ್ಪರಗಿ ತಾಲೂಕಿನ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಮಾರ್ಕೆಬ್ಬಿನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ನಾವು ಇಂದು ಬಂದಿದ್ದು. ಇಲ್ಲಿ ಪಂಚಾಯತಿ ಒಳಗೆ ಯಾವ ಅಭಿವೃದ್ಧಿ ಅಧಿಕಾರಿಗಳಿಲ್ಲ, ಸೆಕ್ರೆಟರಿ ಇಲ್ಲ, ಕಾರ್ಯದರ್ಶಿಗಳಿಲ್ಲ, ಮತ್ತು ಯಾರು PU ಯಾರೂ ಇಲ್ಲ. ಗ್ರಾಮ ಪಂಚಾಯತಿ ಇರೋದು ಗ್ರಾಮಗಳು ಅಭಿವೃದ್ಧಿ ಮಾಡ್ಲಿಕ್ಕೆ. ಅಧಿಕಾರಿಗಳಿಲ್ಲ, ಅಭಿವೃದ್ಧಿ ಕೆಲಸ ಮಾಡೋದು ಬಿಟ್ಟು, ಡ್ಯೂಟಿ ಮಾಡೋದು ಬಿಟ್ಟು, ತಾವೇನು ಮೀಟಿಂಗ್ ಹೋಗಿದ್ದೀನಿ, ನಾನು ಹೋಗಿದ್ದೀನಿ ಇಲ್ಲ ಅಂತೇಳಿ ಇವರು ಹಾರಿಕೆ ಉತ್ತರ ಕೊಡತ್ತಾರ. ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಕೂಡಲೇ ಇದನ್ನು ಪರಿಶೀಲಿಸಿ, ಅಧಿಕಾರಿಗಳು ಇದನ್ನು ಪರಿಶೀಲಿಸಿ ಇವ್ರ ಮ್ಯಾಗ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಈ ಮೂಲಕ ನಾನು ಆಗ್ರಹಿಸ್ತಿದ್ದೇನೆ. ವಜ್ರಾಕ್ಷ ನ್ಯೂಸ್. ಇದು ಸತ್ಯದ ಬೆಳಕು.